ನೋಡಿ, ಇವತ್ತೊಂದು ಸಿಂಪಲ್ಲಾಗಿ ಕೃಷ್ಣ ಮಠದಲ್ಲಿ ಯಾವ ಥರ ಪಾಯಸ ಮಾಡ್ತಾರಲ್ಲ, ನಮ್ಗೆ ಅನ್ನ ಪ್ರಸಾದ ಬಡಿಸುವಾಗ ಬಡಿಸ್ತಾರೆ ನೋಡಿ, ಅದೇ ಥರ ಸಿಂಪಲ್ಲಾಗಿ ಪಾಯಸ ಮಾಡ್ತಾ ಇದ್ದೀನಿ ಇವತ್ತು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ತುಂಬ ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಸಹ ಚೆನ್ನಾಗಿದ್ದೀವಿ. ನಿನ್ನೆ ವಿಡಿಯೋ ನೋಡಿದ್ದೀರಿ ಅಂತ ಅನ್ಕೋತೇನೆ ಸ್ನೇಹಿತರೆ. ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಹಾವು ಯಾವ ಥರ ಬಂದಿದೆ ಅಂತೇಳಿ ತುಂಬಾ ಭಯ ಆಗ್ತಾಯಿದೆ. ಈಗ ಕಿಟಕಿ ಓಪನ್ ಮಾಡಲಿಕ್ಕೆ ಅಂತ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾಯಿದೆ ನಮಗೆ. ಕಿಟಕಿ ಅನ್ನೋಕ್ಕಿಂತ ಕಿಟಕಿಗಳು ನೋಡಿ, ಇಷ್ಟು ದೊಡ್ಡ ದೊಡ್ಡ ಕಿಟಕಿ ಇದಾವೆ ಸ್ನೇಹಿತರೆ. ಏನು ಮಾಡೋದು, ಇವಕ್ಕೀಗ ಜಾಳಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಯಜಮಾನ್ರು. ನೋಡ್ಬೇಕೀಗ. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೇನೆ. ಕರೆಂಟ್ ಇಲ್ಲ ಇವತ್ತು, ಇಡೀ ದಿನ ಫುಲ್ ಕರೆಂಟ್ ಇಲ್ಲ ಉಡುಪಿ ಜಿಲ್ಲೆಯಲ್ಲೇ. ಇಲ್ಲಿ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಬಂದು ಹೀರೆಕಾಯಿ ಪದಾರ್ಥ ಮಾಡಿದ್ದೇನೆ ಆಲ್ರೆಡಿ, ಬಿಸಿ ಬಿಸಿದು. ನಮ್ಮಮ್ಮರು ಈಗ ನೋಡಿ ಬೇಕ್ರಿಯಲ್ಲೆಲ್ಲ ಚಪಾತಿ ಸಿಗ್ತಾವಲ್ಲ, ತಂದು ಬಿಸಿ ಮಾಡಿಕೊಟ್ಲೆ ಈ ಥರ ಕಟ್ಟಿ ಹಾಕೋ ಬಿಸಿ ಮಾಡಿ ಕೊಟ್ಟಿದ್ರು. ಸ್ವಲ್ಪ 2 ದಿನ ಆಯಿತು ಇದನ್ನು ರವೆ ಹುರಿತೀನಿ ಅಂತ ಇದ್ದೀನಿ. ಇವತ್ತು ಹುರಿದಿಡ್ಬೇಕಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಈಗ ದನು ಬಾರೋ ನೋಡಿ, ನಿನ್ನೆ ನೈಟ್ ತೋರಿಸಿದ ಹಾಗೇನೆ ಸ್ನೇಹಿತರೆ. ಇಲ್ಲಿ ಹಿಂದ್ಗಡೆ ಸೆಡ್ಡಿಗೆ ಬರಲಿಕ್ಕೆ ಸ್ವಲ್ಪ ಭಯ ಆಗ್ತಾ ಉಂಟು ನಮಗೆ. ಎಲ್ಲಿ ಅದು ಈ ಕಿಟಕಿಯಿಂದ ಬಂದೈತೆ ಅನ್ನೋದು ಗೊತ್ತಿಲ್ಲ, ಆ ಕಿಟಕಿಯಿಂದ ಬಂದೈತೆ ಅನ್ನೋದು ಗೊತ್ತಿಲ್ಲ. ಏನು ಸೀಟ್ ಮೇಗಿಂದ ಒಳಗಡೆ ಅಲ್ಲೆಲ್ಲ ಓಪನ್ ಉಂಟಲ್ಲ, ಅಲ್ಲಿ ಮೇಲ್ಗಡೆ ಕವರ್ ಹಾಕಿವಿ, ಆದರೂ ಬರೋದಕ್ಕಾಗಲ್ಲ. ಅವೆಲ್ಲ ಬರ್ತಾವೆ ಅಂಥೇಳಿ ಬಟ್ಟೆ ತುರುಕಿದ್ದೀವಿ ನಾವು ಎಲ್ಲ ಕಡೆ. ಮತ್ತು ಹೇಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ಇದು ಕೂತ್ಕೊಳ್ಳೋ ಮನೆ ಕೆಡವಿದಾಗಲೇ ಗೊತ್ತು ಹಾವು ಬಂದಿದ್ದೆ ಅನ್ನೋದು. ಅದು ಈ ತಂತಿಗೆ ಸುತ್ತ ಬಡ್ಕೊಂಡು ಕೂತ್ಬಿಟ್ಟಿತ್ತು. ಈಗ ನೋಡಿ, ಈಗ ಏನು ಮಾಡೋದು ಹೇಳಿ, ಅಷ್ಟು ದೊಡ್ಡದು ಹಾವು, ಸ್ವಲ್ಪ ದೊಡ್ಡದಿಲ್ಲ. ಎಲ್ಲರೂ ಅದನ್ನು ನೋಡಿ ಫೋನ್ ಹಚ್ತಾ ಇದ್ದಾರೆ. ನಾನು ಸ್ಟೇಟಸ್ ಹಾಕಿದ್ದೆ, ಅದನ್ನು ನೋಡ್ಕೆರಿಂದ ಎಲ್ಲರೂ ಅಷ್ಟು ದೊಡ್ಡದು ಬಂದಿದೆ, ಅದನ್ನೆಲ್ಲರೂ ನೋಡಿ ಅಷ್ಟು ದೊಡ್ಡ ಹಾವು ನಿಮ್ಮ ಮನೆಯಲ್ಲಿ ಬಂದಿದೆ, ಹೇಗಿರ್ತೀರಿ ನೀವು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಹೌದು, ಹೇಗೋ ಎಂತ ಮಾಡೋದು ಹೇಳಿ, ಇರಲೇಬೇಕಾಗತ್ತೆ ಜೀವನ. ಎಲ್ಲಿ ಹೋಗಿರೋದು? 2 ದಿನ ಊರಿಗೆ ಹೋಗಿ ಇದ್ದೀನಿ ಅಂದರೆ ಸ್ವತಂತ್ರ ಇಲ್ಲ ನಮಗೆ. ಇಲ್ಲಿ ಬಿಟ್ಟರೆ ನನ್ನ ತಾಯಿ ಮನೆ ಬಿಟ್ಟರೆ ಇಲ್ಲಿ 2 ಮನೆ ಅಷ್ಟೇ ಇರೋದು. ಹಾಗಾಗಿ ಇರಲೇಬೇಕು. ಅಷ್ಟು ದೊಡ್ಡ ಹಾವು. ನೀನು ಒಳಗಡೆ ಒಂದು ತುಂಬ ಹೊತ್ತಿರ್ತದು. ಸಾಯಂಕಾಲ ಅದು 4 ಗಂಟೆಗೆ ಬಂದು ಒಳಗಡೆ ಕೂತಿದೆ ಅಂತ ಕಾಣಿಸುತ್ತೆ. ತುಂಬ ಹೊತ್ತಿದೆ ಅದು. ನಾವು ನೋಡುವಾಗ್ಲೂ ತುಂಬ ಲೇಟಾಗಿತ್ತು, 6 ಗಂಟೆ ಮೇಲಾಗಿತ್ತು ನಾನು ನೋಡುವಾಗ್ಲೂ. ಶ್ರೇಯ ಕಾಲೇಜಿಂದ ಬಂದ ಮೇಲೇ ನೋಡಿದ್ದು ಅಲ್ಲ ಧನುಷ್? ಅಲ್ಲ, ಎಲ್ಲ ದಿನ ಸೆಕೆಗೆ ನೋಡಿ ಎಷ್ಟು ಸೆಕೆ ಅಂದರೆ, ನನ್ನ ಮಗ 2 ದಿನ ಆಯ್ತು ಹಂಗೇ ಆಗ್ತಾಯಿಲ್ಲ, ಅಷ್ಟು ಸೆಕೆ ಇದೆ. ನಮ್ಮ ಯಜಮಾನ್ರಂತ ಹಾಕೋದೇ ಇಲ್ಲ, ಅಷ್ಟು ಸಿಕ್ಕಾಪಟ್ಟೆ ಸೆಕೆ. ಇವತ್ತು ಕರೆಂಟ್ ಕೂಡ ಇಲ್ಲ. ನೀರು ನೋಡಿ ಯಾವ ಥರ ಹೋಗ್ತಾಯಿದೆ ಮೈ ಮೇಲೆ. 3-4 ಟೈಮ್ ಸ್ನಾನ ಮಾಡ್ತೀವಿ ಡೈಲಿ. ಅಷ್ಟು ಅಂದರೆ ಸೆಕೆ ನೀರು ಮೈ ಮೇಲೆ ಅಷ್ಟು ಬರುತ್ತೆ. ಈಗ ಒಂದಿಷ್ಟು ಬಟ್ಟೆ ಅದಾವೆ, ಬಟ್ಟೆ ತೊಳೆದು ನಾನು ಆಲ್ರೆಡಿ ಕೆಲಸ ಮುಗಿಸ್ಕೊಂಡ್ಬಂದಿದ್ದೀನಿ. ಈಗ ಸಿಕ್ಕಾಪಟ್ಟೆ ಬಿಸಿಲಾಗಿದೆ, 12 ಗಂಟೆಗಿದೆ. ಅಡುಗೆನೂ ಆಯಿತು, ಮಧ್ಯಾಹ್ನದ್ದು ಇನ್ನೇನು ಮಾಡಲ್ಲ. ಅನ್ನ ಪದಾರ್ಥ ಮಾಡೀನಿ, ರೊಟ್ಟಿ ಚಪಾತಿ ಇದಾವೆ ಬಿಟ್ಟಿನಿ. ಇವಷ್ಟು ಬಟ್ಟೆ ತೊಳೆದು ಹಾಕ್ತೀನಿ, ಬೇಗ ಬಟ್ಟೆ ತೊಳೆದು ಹಾಕಿ ಮತ್ತೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಸಾಯಂಕಾಲ 5:45 ಆಗ್ತಾ ಬಂದಿದೆ. ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದೇನು ಸೆಕೆಗೆ ಕರೆಂಟ್ ಇಲ್ಲ, ಏನಿಲ್ಲ, ಸಿಕ್ಕಾಪಟ್ಟೆ ಸೆಕೆಗೆ ಎಲ್ಲಿ ಫುಲ್ ಸೆಕೆಗೆ ನಿದ್ದೆನೂ ಬರಲಿಲ್ಲ, ಏನೂ ಇಲ್ಲ. ಎದ್ದು 4 ಗಂಟೆಗೆ ಎದ್ದು ಇಲ್ಲೇನು ಕೆಲಸ ಮಾಡತ್ತೀವಿ ನಾನು ನನ್ನ ಮಗ. ತೋರಿಸ್ತೇನೆ ಬನ್ನಿ ನೋಡಿ. ಏನು ಮಾಡಿ ಹೇಳಿ, ಇಲ್ಲಿ ಮನೆ ಮುಂದ್ಗಡೆ ತುಂಬಾ ಹುಲ್ಲಿತ್ತಲ್ಲ, ಫಾಟ್ಗಳ ಮಿಡ್ಲಲ್ಲಿ ಎಲ್ಲ ಕ್ಲೀನ್ ಮಾಡಿ ತೆಗ್ದೀವಿ. ಫಾಟೆಲ್ಲ ಎತ್ತಿಲ್ಲಿಟ್ಟಿದ್ದೀನಿ. ಇವಕ್ಕೆಲ್ಲ ಈಗ ಮಣ್ಣು ಹಾಕಿ ಗೊಬ್ಬರ ಹಾಕಿ ರೀಪಾಟ್ಗಳನ್ನ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಅಷ್ಟು ಗಿಡಗಳು ತೆಗೆದ್ರೆ ಹಾಳಾಕೋ ಅಂದರೆ ತುಂಬ ಚೆನ್ನಾಗಿ ಈಗ ಹೂ ಎಲ್ಲ ಕೊಡ್ತಾಯಿದ್ದಾವೆ. ಮತ್ತು ಹಸಿರು, ಇಷ್ಟು ಬೇಸಿಗೆ ಇದ್ರೆ ಇಷ್ಟು ಹಸಿರದಾವಲ್ಲ ಗಿಡಗಳು, ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಲ್ವ ಸ್ನೇಹಿತರೆ. ಮತ್ತು ಇಲ್ಲೇ ಇಟ್ಟರಾಯ್ತು, ಎಲ್ಲ ಕ್ಲೀನ್ ಮಾಡಿ ಮಾಡತ್ತಿದ್ದೀವಿ. ನೋಡಿ ಪುಷ್ಪ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಾವಿನ ಗಿಡ ತುಂಬಾ ಒಳ್ಳೆಯದುಂಟು, ನಮ್ಮ ತಂಗಿ ಮನೆಯದು. ಅದಕ್ಕಾಗಿ ಇದನ್ನೀಗ ಇಲ್ಲೇ ಬಿಡ್ತೇವೆ. ಮಳೆಗಾಲಕ್ಕೆ ಹಚ್ತೇನೆ ಬೇರೆ ಎಲ್ಲಾದರೂ ಒಂದು ಕಡೆ. ಈಗ ಇಲ್ಲೇ ಇರಲಿ ಅಂತ ಬಿಟ್ಟಿದ್ದೇವೆ. ಅಕ್ಕ ಬಂದ್ರ ಯಾರೋ ಮಾತಾಡಿದಾಗೆ ಆಯ್ತಪ್ಪ, ಅದಕ್ಕಂದೆ ಹುಡುಗರು ಚೀರಾಡ್ತಾ ಇದ್ದಾವೆ. ಅದಕ್ಕಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಧನುಷ ನಾನು. ಇಲ್ಲೆಲ್ಲ ಈಗ
ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಮೇಲ್ಗಡೆ ಹೋಗ್ಬೇಕು, ಕೆಲಸ ಉಂಟು. ಟೈರಸ್ ಮೇಲೆ ಸ್ವಲ್ಪ ತುಂಬ್ಕೊಂಬಿಡೋದನ್ನ ಹರಿಂದ ತುಂಬ್ಕೊಂಡಾಗ ಸಣ್ಣ ಅಟ್ಯಾಕ್ ಹಾಕಿ ಬಾ. ನೋಡಿ ಇವ್ನು ಹಂಗೇನೆ ಹಾಕ್ಕೊಂಡಿಲ್ಲ ಸೆಕೆಗೆ. ಮತ್ತು ಇಲ್ಲಿ ಮಣ್ಣೆಲ್ಲ ಸ್ವಲ್ಪ ನೀನು ಕೂಡ ಹರಡಿದ. ಈಗೂ ಕೂಡ ನೋಡಿ ನಾಯಿ ಕಚ್ಚಾಡ್ದಂಗೆ ಮಾಡ್ತಾಯಿದ್ದಾನೆ. ಈ ಥರ ಮಾಡ್ತಾಯಿದ್ದಾನೆ. ನಮ್ಮ ಯಜಮಾನ್ರು ಮನೆಯಲ್ಲಿದ್ದರೆ ಹುಷಾರಿಲ್ಲ ಸ್ವಲ್ಪ ಅವರಿಗೆ, ಅದಕ್ಕೆ ಬಂದಿದ್ದಾರೆ. ಇದೊಂದು ಸ್ವಲ್ಪ ಇಲ್ಲಿ ತಕ್ಕೊಂಬಿಡ್ತೀನಿ ಹುಲ್ಲು. ಇದೊಂದಿಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೆ. ಸಿಕ್ಕಾಪಟ್ಟೆ ಸೆಕೆ. ನಿಮ್ಮಲ್ಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಸೆಕೆ ನಮ್ಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ. ಇದು ಇಲ್ಲಿ ಮಣ್ಣು ಫಾಟ್ ಒಳಗಡೆದು ಗೊಬ್ಬರ ಇದು ಎಲ್ಲ ಕೂಡ ಇರ್ತದೆ ಅಂಥೇಳಿ ಕಟ್ಟೆಗೆ ಹಾಕಿದ್ರೆ ಅಂತಂಥೇಳಿ ಅದಕ್ಕೆ ಕಟ್ಟೆಗೆ ಹಾಕ್ತಾಯಿದ್ದೀವಿ. ಇದನ್ನು ತುಂಬಿ ಒಳ್ಳೆ ಮಣ್ಣದೆ ಕಟ್ಟೆಗೆ ಹಾಕಿದರೆ ಗೊಬ್ಬರ ಎಲ್ಲ ಹುಲ್ಲು ಎಲ್ಲ ಇರ್ತದೆ ಅದರೊಳಗಡೆ ಅಂಥೇಳಿ. ಸ್ನೇಹಿತರೆ, ಇಲ್ಲಿ ಎಲ್ಲ ಗಿಡಗಳಿಗೆ ಇದನ್ನು ಮಾಡ್ಕೋತ ಕೂತೀನಿ. ಎಲ್ಲ ತೆಗೆದ ಎಲ್ಲ ಕಸ ಅದೆಲ್ಲ ತೆಗಿತಾ ಇದ್ದೀನಿ. ಒಣಗಿರೋ ಅಂಥದ್ದೆಲ್ಲ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ರೀಪೋರ್ಟ್ ಮಾಡತ್ತೀನಿ ಎಲ್ಲ ಗಿಡಗಳನ್ನು. ಇನ್ನೂ ತುಂಬ ಹೊತ್ತು ಆಗ್ತೈತಿ, ಎಷ್ಟೊತ್ತನ ಆಕೈತೆ ಎಲ್ಲ ಮಾಡಿ. ನೋಡಿ ಅವ್ರು ಕೂಲರ್ ಹಚ್ಕೊಂಡು ಕೂತಿದ್ದಾರೆ ಅಪ್ಪ ಮಗಳು. ನಾವು ಈಗ ಕೆಲಸ ಮಾಡತ್ತೀವಿ. ನಾನು ನೋಡಿ ಏನೋ ಅದು ಸೌಂಡ್ ಅಷ್ಟು ನಂಗೇನು ಗೊತ್ತು, ಏನೋ ಹೊಡ್ಯಾತಾರಲ್ಲಿ, ಹೌದಿಲ್ಲ? ನೋಡಿ ಇನ್ನೊಂದು 2 ಗಿಡ ಅದಾವು. ಆಯಿತು, ಇದಷ್ಟು ಮಾಡಿ ಎಲ್ಲ ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಈಗ ಇಟ್ಮೇಲೆ ತೋರಿಸ್ತೀನಿ. 7:30 ತನಕ ಆಯಿತು ಕೆಲಸ. ಇಷ್ಟೊತ್ತನ ಆಯಿತು ನೋಡಿ. ಇಷ್ಟೆಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ ನೋಡಿ ಎಲ್ಲ ನೀರು ಹಾಕಿ ರೆಡಿ ಮಾಡಿ ಇಟ್ಟೆ. ಈ ಕಡೆ ಪಾಟ್ ಎಲ್ಲ ಹಾಗೆ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ, ತೆಗೆದಿಟ್ಟಿದ್ದೀನಿ. ಅಲ್ಲೇ ಗಿಡ ಒಂದೇ ಇಟ್ಟೆ ಇಲ್ಲಿ, ಯಾಕಂದರೆ ಹೇಳೋದಕ್ಕೆ ಬರೋಲ್ಲ. ಇಲ್ಲಿ ವಿಳೆದೆಲೆ ಬಳ್ಳಿ ಹೋಗ್ತಾಯಿತ್ತು ಕಿಟಕಿಗೆ ಹೋಗಿ, ಮತ್ತು ಹಾವೆಲ್ಲ ಬಂದರೆ ಕಷ್ಟ ಅಂಥೇಳಿ ಬಿಟ್ಟೆ ಸ್ನೇಹಿತರೆ. ಈಗ ಅಲ್ವೇರ್ ಗಿಡ ನೋಡಿ ಹೇಗೆ ಬಂದಿದೆ. ಇಲ್ಲಿವರೆಗೂ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಲೀನಿಂಗು. ಮತ್ತು ಯಾವತ್ತಾದ್ರೂ ಮತ್ತೊಂದಿನ ಈ ಕಡೆದೆಲ್ಲ ಮಾಡಿದರೆ ಆಯಿತು. ಹಾಗೆ ಇಲ್ಲಿ ಅಲ್ವೇರ್ ಗಿಡ ಕೂಡ ಇಲ್ಲಿ ಉಂಟು ನೋಡಿ. ಕ್ಲೀನ್ ಮಾಡಬೇಕು ಇನ್ನೆಲ್ಲ. ಈಗ ಎದುರುಗಡೆ ಚೆನ್ನಾಗಿ ಕಾಣುತ್ತೆ, ಹುಲ್ಲಿಲ್ಲ ಏನಿಲ್ಲ, ಕ್ಲೀನಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ, ನೀಟಾಗಿ. ಈಗ ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ ಸ್ನೇಹಿತರೆ. ಅಕ್ಕಿ ತಂದಿದ್ದೀನಿ, ಹಸು ಮಾಡಿ ಇಡ್ತೀನಿ. ಹಸು ಮಾಡಿ ಅಕ್ಕಿ ಹಾಕ್ತೀನಿ ಅಡುಗೆಗೆ. ಸ್ವಲ್ಪ ಪಾತ್ರೆ ಎಲ್ಲ ಉಂಟು, ಪಾತ್ರೆ ಎಲ್ಲ ತೊಳ್ತೀನಿ. ನೋಡಿ 3 ಥರದ್ದು ಕಾಳುಗಳನ್ನ ತೊಗೊಂಡಿದ್ದೀನಿ. ಅಕ್ಕಿ, ಸಬ್ಬಕ್ಕಿ, ಕಡಲೆಬೇಳೆ. ಇಲ್ಲಿ ಒಂದು ಬೌಲಿಗೆ ನಾನು 1 ಬೌಲ್ನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಬೌಲ್ನಷ್ಟು ಸಬ್ಬಕ್ಕಿನ ಅಂದರೆ ಸಾಬುದಾನಿ. ಅದಕ್ಕೆ ಇಲ್ಲಿ 2 ಕಪ್ನಷ್ಟು, ಮತ್ತು ಅದೇ ಬೌಲಿಂದನೇ 2 ಬೌಲಿನಷ್ಟು ರೇಷನ್ ಅಕ್ಕಿ. ನಿಮಗೆ ಸಮ ಪ್ರಮಾಣದಲ್ಲಿ 3 ಬೇಕಾದ್ರೂ ತಗೋಬೋದು, ಇಲ್ಲ ಅಕ್ಕಿ ಜಾಸ್ತಿ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟದ ಪ್ರಕಾರ. ಇಲ್ಲಿ ನಾನು ಅಕ್ಕಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಇದನ್ನು 3 ರಿಂದ 4 ಸತಿ ಕ್ಲೀನ್ ಮಾಡಿ ತೊಳಿಬೇಕಾಗತ್ತೆ, ಚೆನ್ನಾಗಿ ತೊಳಿಬೇಕಾಗತ್ತೆ. 3 ರಿಂದ 4 ಸತಿ ಎಲ್ಲ ಗಲೀಜು ಹೋಗಬೇಕು. ಎಲ್ಲ ತೊಳೆದ ನಂತರ ನೋಡಿ ಇಲ್ಲಿ ಕುಕ್ಕರಿಗೆ ಹಾಕಿದ್ದೀನಿ. ಕುಕ್ಕರ್ಗೆ 1 ಚರಿಗೆಯಷ್ಟು ನೀರು ಹಾಕಿ 3 ವಿಜಿಲ್ ನಾನು ಬರ್ಸ್ಕೊತೀನಿ ಸ್ನೇಹಿತರೆ. ಇಲ್ಲಿ ಗ್ಯಾಸ್ ಮೇಲಿಟ್ಟು 3 ಅಥವಾ 4 ವಿಜಿಲ್ ಬರ್ಸ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಅದು ವಿಜಿಲ್ ಬರುವಷ್ಟರಲ್ಲಿ ಇಲ್ಲಿ ಇನ್ನೊಂದು ಕಡೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಅರ್ಧ ಕೆಜಿ ಇದೆ ಅದು ಬೆಲ್ಲ. ಅದಕ್ಕೆ ಒಂದು 1/4 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ ಈಗ ಇದನ್ನ ಬೆಲ್ಲ ಎಲ್ಲ ಕರಗಿಸ್ಕೋಬೇಕು. ಮತ್ತೆ ಅಷ್ಟರಲ್ಲಿ ನಾವು ಬೆಲ್ಲ ಕರಗಲಿ ಈ ಕಡೆ ಸಿಟಿ ಹಾಕ್ತತೆ. ಆವಾಗ ಇಲ್ಲಿ 2 ತೆಂಗಿನಕಾಯಿನ ಮೇಲ್ಗಡೆ ತುರಿದು ಇಟ್ಕೊಂಡಿದ್ದೆ, ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರುವಂಥದ್ದು. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ನಾನು ಅಂದರೆ ಹಾಲು ತಗೋಬೇಕಾಗತ್ತೆ ನಾವು. ತೆಂಗಿನಕಾಯಿದ ಹಾಲು, ಗಟ್ಟಿ ಹಾಲು ಚೆನ್ನಾಗಿರುತ್ತೆ. ನೀವು ಗಟ್ಟಿ ಹಾಲು ತೆಗೆದಿಟ್ಟು ತಿಳಿ ಹಾಲಿನಲ್ಲಿ ಕುಕ್ಕರಲ್ಲಿ ಏನು ಸಾಮಾನು ಹಾಕಿದಿಲ್ಲ ಅದನ್ನ ಹಾಕಿ ಬೇಯಿಸ್ಕೋಬಹುದು. ನಾನೆಲ್ಲ ಹಾಗೆ ನೀರು ಹಾಕಿ ಬೇಯಿಸಿದ್ದೀನಿ. ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸೋದಿಸ್ಕೊಳ್ಳಿಕ್ಕೆ ಸಾಣಿಗೆ ಇಟ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನಿಮ್ಮ ಹತ್ರ ವೈಟ್ ಬಟ್ಟೆ ಇದ್ರೂ ಕೂಡ ಇಟ್ಕೋಬಹುದು, ಅದರಿಂದ ಹಾಲು ತೆಗಿಬೋದು ನೋಡಿ. ಈಗ ಇದೇ ಥರ ನಾನು ಎಲ್ಲವನ್ನು ಹಾಲು ತೆಗೆದು ಎತ್ತಿ ಇಟ್ಕೋತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ಹಾಲೆಲ್ಲ ತೆಗೆದು ಎತ್ತಿ ಸೈಡ್ ಇಟ್ಕೊಂಡೆ. ಇಲ್ಲಿ ಕುಕ್ಕರಲ್ಲಿ ರೆಡಿ ಆಗಿತ್ತು, 3 ರಿಂದ 4 ವಿಜಿಲ್ ಬಂದಿತ್ತು. ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅದಕ್ಕೆ ನಾನು ಇಲ್ಲಿ
ಬೆಲ್ಲ ಕೂಡ ರೆಡಿಯಾಗಿದೆ. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಎಲ್ಲ ಬೇಡ. ಇಲ್ಲಿ ಬೆಲ್ಲ ಕರಗಿದೆ ನೋಡಿ. ಅದನ್ನು ಒಂದು ಸಾನಿಗೆಯಿಂದ ಸೋದಿಸ್ಕೊತೇನೆ ಕುದಿಸಿಟ್ಟಿರುವಂಥ ಬೇಳೆಗಳಿಗೆ. ಯಾಕಂದರೆ ಇದರಲ್ಲಿ ಕಸ ಕಡ್ಡಿ ಇರೋದ್ರಿಂದ ಸೋದಿಸಿ ಹಾಕಿದರೆ ಒಳ್ಳೆಯದು. ನೋಡಿ ಕಲ್ಲು ಥರ ಎಲ್ಲ ಇತ್ತು ನೋಡಿ, ಈ ಥರ ಸಾನಿಗೆಯಿಂದ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ. ಈಗ ಬೆಲ್ಲ, ಬೇಳೆ, ಅಕ್ಕಿ, ಸಬ್ಬಕ್ಕಿ ಎಲ್ಲ ಇದು ಕುದಿಬೇಕಾಗುತ್ತೆ ಚೆನ್ನಾಗಿ. ನಮಗೆ ಒಂದು 4ರಿಂದ 5 ನಿಮಿಷ ಇದನ್ನು ನಾವು ಕುದಿಸ್ಕೋಬೇಕು. ಆವಾಗ ಎಲ್ಲ ಹೊಂದುತ್ತೆ. ಇದು ಚೆನ್ನಾಗಿ ಕುದಿಯಲಿ. ಈಗ ನೋಡಿ ಈ ಥರ ಆಗಿದೆ. ಇದನ್ನು ಎಷ್ಟು ನಾವು ಕುದಿಸ್ತೇವೆ ಅದರೊಳಗಡೆ ಬೆಲ್ಲ ಎಲ್ಲ ಸೇರ್ಕೊಳ್ಳುತ್ತಲ್ಲ, ಟೇಸ್ಟ್ ಬರುತ್ತೆ ಪಾಯಸ ನಮಗೆ. ಸಿಂಪಲ್ಲಾಗಿ ಕೃಷ್ಣ ಮಠದಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ. ಇದಕ್ಕೆ ಎಲ್ಲ ಥರ ಸಾಮಾನು ಪದಾರ್ಥಗಳನ್ನು ಹಾಕಿ ಇಲ್ಲಿ ನಾನು ಮಾಡ್ತಾ ಇಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಇಲ್ಲಿ ನೋಡಿ 3ರಿಂದ 4 ನಿಮಿಷ ಈಗ ಕುದ್ದಿದೆ. ಏನು ರೆಡಿ ಮಾಡಿಟ್ಟಿರುವಂಥ ಹಾಲನ್ನು ನಾನು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ತುಂಬ ಅಂದರೆ ತಿಳು ಬರುತ್ತೆ. ಯಾಕೆಂದರೆ ನಾವು ಕುದಿಸ್ಕೋಬೇಕಾಗತ್ತೆ ಹಾಲು ಕೂಡ. ಮತ್ತೆ ಹಾಲು ಹಾಕಿದ್ಮೇಲೆ ನೋಡಿ ಎಷ್ಟಾಯ್ತಲ್ಲ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ನಾನು. ನೀವು ಬೇಕಾದ್ರೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಇದೀಗ ಸಾಧಾರಣ 8ರಿಂದ 10 ನಿಮಿಷಗಳ ಕಾಲ ಕುದಿಬೇಕಾಗತ್ತೆ ನಮಗೆ. ನೋಡಿ ಈಗ 8ರಿಂದ 10 ನಿಮಿಷಗಳ ಕಾಲ ಕುದ ನಂತರ ಕಲರ್ ಯಾವ ಥರ ಚೇಂಜ್ ಆಗಿದೆ ನಿಮಗೆ ಗೊತ್ತೇ ಆಗುತ್ತೆ. ಮತ್ತೆ ಗಟ್ಟಿಯಾಗಿ ಕೂಡ ಬಂದಿದೆ ಈಗ ಪಾಯಸ. ಈಗ ಪಾಯಸ ರೆಡಿಯಾಗಿದೆ ಸ್ನೇಹಿತರೆ. ಇದು ನಮಗೆ ಬಡಿಸ್ಕೊಂಡು ತಿನ್ನಲಿಕ್ಕೆ ಇದೇ ಥರ ಕೃಷ್ಣ ಮಠದಲ್ಲಿ ಇದೇ ಥರ ಮಾಡ್ತಾರೆ ಪಾಯಸ. ಇದಕ್ಕೆ ನಾನು ಏಲಕ್ಕಿ ಪೌಡರ್ ಮಾತ್ರ ಹಾಕ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಬಹುದು. ನಾನು ಇಲ್ಲಿ ಯಾವುದೂ ಹಾಕಿಲ್ಲ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿದ್ದೇನೆ. ಯಾಕೆಂದರೆ ಹಿಂದಿನ ದಿನ ನಾವು ಕೃಷ್ಣ ಮಠದಲ್ಲಿ ಅನ್ನಪ್ರಸಾದ ಮಾಡುವಾಗ ಈ ಪಾಯಸನ ಹಾಕಿ ನಮಗೆ ಬಡಿಸಿದ್ರು. ಅದಕ್ಕಾಗಿ ಅದೇ ಥರ ಮಾಡ್ಬೇಕಂತೇಳಿ ನಾವು ಕೂಡ ಮಾಡಿದ್ದೇನೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಇಂಥ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ.